ಬೆಂಗಳೂರು ನಗರ ಬೆಳೀತಾ ಇದ್ದಂತೆಯೇ ಹಲವು ಆಸ್ಪತ್ರೆಗಳು ಹುಟ್ಟಿಕೊಂಡಿದೆ. ಅದರಲ್ಲಿ ನಂಬಿಕೆ ಉಳಿಸಿಕೊಂಡ ಆಸ್ಪತ್ರೆಗಳು ಬೆಳೆದು ಹೆಮ್ಮರವಾಗಿ ತನ್ನ ರೆಂಬೆಗಳನ್ನ ಎಲ್ಲೆಡೆ ವಿಸ್ತರಿಸುತ್ತದೆ. ಅದರಂತೆಯೇ ಇಲ್ಲೊಂದು ಆಸ್ಪತ್ರೆ ತಾಯಿ ಮತ್ತು ಮಗು ಸುರಕ್ಷತೆಯಲ್ಲಿ ಹೆಸರುವಾಸಿಯಾಗಿ ಪ್ರತಿಯೊಂದು ಮನೆ ಮಾತಾಗಿದೆ. ಇದೇ ಆ ಓವಂ ಆಸ್ಪತ್ರೆ. ಇದು 2014ರಲ್ಲಿ ಬಾಣಸವಾಡಿಯಲ್ಲಿ ತಮ್ಮ ಶಾಖೆಯನ್ನು ಆರಂಭಿಸಿ ನಗರದಾದ್ಯಂತ ಜನರ ಆಕರ್ಷಣೆಯಾಗಿ ಬೆಳೆದಿದೆ. ಇದೇ ರೀತಿ ಬೆಳೆದಂತೆ ಕಸ್ಟಮರ್ಸ್ಗಳ ಒತ್ತಾಯದ ಮೇರೆಗೆ ಹೊಸಕೋಟೆ, ಎಚ್ಎಸ್ಆರ್, ಬನಶಂಕರಿ, ಕೆಆರ್ ಪುರ, ಕೊತ್ತನೂರು ಸೇರಿ 6 ಓವಂ ಆಸ್ಪತ್ರೆಗಳ ಶಾಖೆಯನ್ನು ತೆರೆದಿದೆ. ಕೊತ್ತನೂರಿನಲ್ಲಿನ ಓವಂ ಆಸ್ಪತ್ರೆಯನ್ನ ಶಾಸಕರು ಆದ ಭೈರತಿ ಬಸವರಾಜ್ ಅವರು ಉದ್ಘಾಟಿಸಿದ್ದಾರೆ. ಬಳಿಕ ಆಸ್ಪತ್ರೆಯನ್ನ ಪರಿಶೀಲಿಸಿ ಈ ರೀತಿಯ ಹೈಟೆಕ್ ಆಸ್ಪತ್ರೆ ಈ ಭಾಗದಲ್ಲೂ ಎಲ್ಲೂ ಇರಲಿಲ್ಲ. ಈ ಭಾಗದ ಜನ ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಇಲ್ಲಿನ ಜನರಿಗೆ ತಕ್ಕ ಆಸ್ಪತ್ರೆಯನ್ನ ಎಲ್ಲ ಸೌಲಭ್ಯಗಳೊಂದಿಗೆ ಕೊತ್ತನೂರಲ್ಲಿ ತೆರೆದಿದ್ದಾರೆ. ಈ ಆಸ್ಪತ್ರೆಗೆ ಒಮ್ಮೆ ಭೇಟಿ ಕೊಟ್ಟರೆ ಎಷ್ಟು ಸುರಕ್ಷತೆ ಇದೆ ಎಂಬುದು ತಿಳಿಯುತ್ತೆ. ಓವಂ ಆಸ್ಪತ್ರೆ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಜನರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಲಿ ಅಂತ ಆಶಿಸಿದ್ರು. ಏನು ಈ ಭಾಗದಲ್ಲಿ ನಮ್ಮ ನಾರ್ತ್ ಸೈಡಲ್ಲಿ ಇವತ್ತು ಈ ಒಂದು ಓವೋ ಆಸ್ಪತ್ರೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಮತ್ತು ಚಿಲ್ಡ್ರನ್ಸ್ಗೆ ಒಂದು ಹೈಟೆಕ್ ಅಂದರೆ ನಾನು ಕೂಡ ಸುಮಾರು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಇಂಥ ಒಂದು ಮಾಡರ್ನ್ ಹೈಟೆಕ್ ಆಸ್ಪತ್ರೆಯನ್ನು ಈ ಭಾಗದಲ್ಲಿ ಮಾನ್ಯ ಎಲ್ಲ ನಮ್ಮ ಸ್ನೇಹಿತರು ಕೂಡ ಸೇರಿ ಮಾಡಿದ್ದಾರೆ. ನಾನು ಅವರಿಗೆ ಮೊದಲನೇದಾಗಿ ಕ್ಷೇತ್ರದ ಜನತೆ ಪರವಾಗಿ ಧನ್ಯವಾದಗಳಿಗೆ ಬಯಸ್ತೇನೆ. ಮತ್ತು ಇದನ್ನು ಸದುಪಯೋಗಪಡಿಸ್ಕೊಬೇಕಂತೇಳಿ ಈ ಭಾಗದ ಎಲ್ಲ ನಾಗರಿಕರಲ್ಲಿ ಕೂಡ ನಾನು ಮನವಿ ಮಾಡ್ತೇನೆ. ಇಂಥ ಒಂದು ಗುಣಮಟ್ಟದ ಆಸ್ಪತ್ರೆಯಲ್ಲಿ ಅವರ ಏನು ಹೆರಿಗೆ ಸಂದರ್ಭದಲ್ಲಿ ಇಂಥ ಆಸ್ಪತ್ರೆಗೆ ಬಂದಾಗ ನಿಜವಾಗ್ಲೂ ಕೂಡ ಅದು ಸಿಸೇರಿಯನ್ ಮಾಡೋದು ಬಿಟ್ಟು ನಾರ್ಮಲ್ ಆಗ್ತದೆ ಅನ್ನೋ ಒಂದು ಆಶಾಭಾವನೆಯನ್ನು ನಾನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅಷ್ಟು ಅಟ್ಮಾಸ್ಫಿಯರು, ಸುಮಾರು 20 ಹಾಸಿಗೆಗಳನ್ನು ಹೊಂದಿದೆ ಇವತ್ತು ಬೆಡ್ಸನ್ನು. ಹಾಗಾಗಿ ಇನ್ನು ಮುಂದೆ ಇನ್ನೂ ಉನ್ನತೀಕರಣ ಮಾಡಬೇಕು, ಇನ್ನೂ ಒಂದು ಫ್ಲೋರ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ನಮ್ಮೆಲ್ಲರ ಸಂಪೂರ್ಣ ಸಹಕಾರತೆ ನಮ್ಮ ಮುಖಂಡರಾದಂಥ ಚಿದಾನಂದರು, ಈ ಬಿಲ್ಡಿಂಗ್ನ ಮಾಲೀಕರಾದಂಥ ನಮ್ಮ ಸೋಮಣ್ಣರು, ನಾವೆಲ್ಲ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ. ಅವರು ಇವತ್ತು ಇದು ಕೊಟ್ಟಿರತಕ್ಕಂಥದ್ದು ನಿಜವಾಗ್ಲೂ ಭಾಳ ಸಂತೋಷ. ಈ ರೀತಿಯಾದಂಥ ಆಸ್ಪತ್ರೆಗಳು ಈ ಭಾಗಕ್ಕೆ ಬೇಕಾಗಿತ್ತು, ಅದನ್ನು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಈ ಸಂಸ್ಥೆಯ ಅಧ್ಯಕ್ಷರಿಗೆ, ಅದೆಲ್ಲ ಪದಾಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಇಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಡಾಕ್ಟರ್ಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಆದರ್ಶ್ ಸೋಮಶೇಖರ್ ಅಂತ. 2014ನಲ್ಲಿ ನಾವು ಕಲ್ಯಾಣ್ ನಗರ್ ಅಂದರೆ ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಇರೋ ಜಾಗದಲ್ಲಿ ಫಸ್ಟ್ ಮಹಿಳೆಯರು ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಸೃಷ್ಟಿಸಿದ್ದೇವೆ. ಅಲ್ಲಿ ನಾವು ಸುಮಾರು 100 ಡೆಲಿವರೀಸ್ ಪರ್ ಮಂತ್ ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದೀವಿ ಲಾಸ್ಟ್ 10 ಇಯರ್ಸಿಂದ. 2018ನಲ್ಲಿ ಇಲ್ಲಿ ಪೇಷಂಟ್ಸ್ಗೆ ಅನುಕೂಲವಾಗಲಿಕ್ಕೆ ಒಂದು ಕ್ಲಿನಿಕ್ ಓಪನ್ ಮಾಡಿದ್ವಿ. ಸೊ ನಾವು ಪೇಷಂಟ್ಸ್ನ ಇಲ್ಲಿ ನೋಡ್ತಾ ಇದ್ವಿ. ಅಪ್ ಟು 9 ಮಂತ್ಸ್ ಇಲ್ಲೇ ಚೆಕಪ್ಸ್ ಆಗ್ತಾ ಇತ್ತು. ಇಲ್ಲಿ ಗೈನಕಾಲಜಿ ಸರ್ವಿಸಸ್ ಇತ್ತು, ರೇಡಿಯಾಲಜಿ ಸರ್ವಿಸಸ್ ಇತ್ತು. ಡೆಲಿವರಿಗೆ ಮಾತ್ರ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರು. ಬಟ್ ಬರ್ತಾ ಟ್ರಾಫಿಕ್ ಜಾಸ್ತಿ ಆದಂಗೆ ಇಲ್ಲಿಂದ ಕಲ್ಯಾಣ್ ನಗರ್ ಹೋಗ್ಲಿಕ್ಕೇನೆ 45 ಮಿನಿಟ್ಸ್ ಆಗುತ್ತೆ. ಸೊ ತುಂಬಾ ಕಸ್ಟಮರ್ಸ್ ಇಲ್ಲೇ ನಮಗೊಂದು ಡೆಲಿವರಿ ಫೆಸಿಲಿಟಿ ಬೇಕು ಅಂತ ಕೇಳ್ಕೊತಾ ಇದ್ರು. ಆ ರೀಸನ್ನಿಂದ 2024 ಈ ಇಯರ್ ಅಲ್ಲಿ ನಾವು ಇದೊಂದು ಬಿಲ್ಡಿಂಗ್ ರೆಂಟ್ಗೆ ತಗೊಂಡು ಒಂದು 20 ಬೆಡೆಡ್ ಹಾಸ್ಪಿಟಲ್ ಮಾಡಿದ್ದೇವೆ. ಇಲ್ಲಿ ಮೇನ್ಲಿ ನಾವು ಡೆಲಿವರೀಸು, ಗೈನಕಾಲಜಿ ಸರ್ವಿಸಸ್ಸು, ಪೀಡಿಯಾಟ್ರಿಕ್ಸು, ನ್ಯೂ ಬಾರ್ನ್ ಅಂದರೆ ಪ್ರಿಮೆಚ್ಯೂರ್ ಬೇಬೀಸ್ ಏನಾದರೂ ಆದರೆ ಅದನ್ನು ನೋಡ್ಕೊಳ್ಳೋಕೆ ಒಂದು ನಿಯೋನೇಟಲ್ ICUನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇವತ್ತು ನಮ್ಮ MLA ಅವರು ಡಾಕ್ಟರ್ ಭೈರತಿ ಬಸವರಾಜ್ ಸರ್ ಅವರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಸೊ ಸದ್ಯಕ್ಕೆ ನಾವು ಅದು ಇನ್ನ ಎಂಪ್ಯಾನಲ್ ಆಗಿಲ್ಲ. ಸದ್ಯಕ್ಕೆ ಒಂದು ಜಿಪ್ಸಾ ಅಂತ ಒಂದು ಇನ್ಶೂರೆನ್ಸ್ಗೆ ನಾವು ಎಂಪ್ಯಾನಲ್ ಮಾಡ್ತೀವಿ. ಸೊ ಇದೊಂದು ಇನ್ಶೂರೆನ್ಸ್ ಒಂದು ಗ್ರೂಪು, ಮೆನಿ ಸರ್ಕಾರಿ ಇದೂ ಅದರಲ್ಲಿ ಬರ್ತದೆ, ಮೆನಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅದರಲ್ಲಿ ಬರುತ್ತೆ. ಆ ಇನ್ಶೂರೆನ್ಸ್ ಯಾರಿಗಿದೆಯೋ ಅವ್ರಿಗೆ ಕಡಿಮೆ ಬೆಲೆಯಲ್ಲೇನೆ ಈ ಫೆಸಿಲಿಟೀಸ್ ಸೌಲಭ್ಯ ಸಿಗುತ್ತೆ. ಸೊ ನಮ್ದು ಈಗ ಹಾಸ್ಪಿಟಲ್ಸ್ 6 ಬ್ರಾಂಚಸ್ ಇದೆ. ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಕಲ್ಯಾಣ್ ನಗರ, ಅದಾದ್ಮೇಲೆ ಹೊಸಕೋಟೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಬನಶಂಕರಿ, HSR ಲೇಔಟ್, ಬಟ್ಟರಹಳ್ಳಿ ಅಂಡ್ ಈಗ ಕೊತ್ತನೂರು ಆಗಿದೆ. ಈ 6 ಬ್ರಾಂಚಸ್ ಬಿಟ್ಟು ನಮ್ದು ಸಪರೇಟ್ ಆಗಿ IVF 2 ಕ್ಲಿನಿಕ್ಸ್ ಇದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.